ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ಮೈಸೂರಿನಲ್ಲಿ ನಡೀತಾ ಇರೋ ಸೀರೆ ಉತ್ಸವಕ್ಕೆ ಬಂದಿದ್ದೀನಿ. ಇದು ನಚಿಕೇತ್ ಕ್ಲಾತಿಂಗ್ ಅವರ ಕಡೆಯಿಂದ ಮೊದಲನೇ ಬಾರಿಗೆ ಸ್ಯಾರಿ ಎಕ್ಸ್ಪೋನ ನಮ್ಮ ಶ್ರುತಿಯವರು ಏರ್ಪಡಿಸಿದ್ದಾರೆ. ಈ ಎಕ್ಸ್ಪೋಗೆ ನಾನು ನಿಮ್ಮನ್ನು ಕರ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಈ ಎಕ್ಸ್ಪೋ ನಡೀತಾ ಇರೋದು ಆಲಮ್ಮ ಚೌಟ್ರಿ, ಶಿವರಾಂಪೇಟೆ ರೋಡ್, ಮೈಸೂರು. ಇಲ್ಲಿ ನಡೀತಾ ಇದೆ. ನಂಜರಾಜ್ ಬಹದ್ದೂರ್ ಛತ್ರ ಇದೆಯಲ್ಲ, ಅದರಿಂದ ಸ್ವಲ್ಪ ಕೆಳಗಡೆ ಬಂದರೆ ಅಲ್ಲಿ ನಿಮಗೆ ಈ ಚೌಟ್ರಿ ಸಿಗುತ್ತೆ. ಫಸ್ಟ್ ನೀವು ಹೋದ ತಕ್ಷಣವೇ ಇಲ್ಲಿ 3,000 ರೂಪಾಯಿಗೆ ಸೀರೆಗಳು ಸಿಗ್ತಾ ಹೋಗುತ್ತೆ ಆಯಿತಾ. 3,000 ರೂಪಾಯಿಗೆ 2 ಸೀರೆಗಳು ಸಿಗುತ್ತೆ. ಒಂದು ತೊಗೊಳ್ಲಿಕ್ಕಾಗಲ್ಲ, 2 ಕಂಪಲ್ಸರಿ ತೊಗೊಳ್ಳೇಬೇಕು. ಸೊ 2 ತೊಗೊಂಡ್ರೆ ನಿಮಗೆ 3,000 ರೂಪಾಯಿ ಆಗುತ್ತೆ. 2 ಒಂದೇ ರೇಟಲ್ಲಿ ಇರ್ತದೆ. ಒಂದು ತೊಗೊಂಡ್ರೆ ಒಂದು ಫ್ರೀ, ಆ ರೀತಿ ಮಾಡಿದ್ದಾರೆ. ತುಂಬ ಒಳ್ಳೆ ಕಲೆಕ್ಷನ್ಸ್ ಕೂಡ ಇದೆ. ಅದ್ರ ಜೊತೆಗೆ 2,000ಕ್ಕೆ 2 ಸೀರೆ, 1,000 ರೂಪಾಯಿದು ಒಂದೊಂದು ಸೀರೆನ 2 ಬೈ 1 ಗೆಟ್ 1 ರೀತಿ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ, ನೀವು ಒಂದು ತಗೊಳ್ಳೋಂಗಿಲ್ಲ. ಅದಾದಮೇಲೆ ನೆಕ್ಸ್ಟು ಯೂನಿಫಾರ್ಮ್ ಸ್ಯಾರೀಸು, ಅಂದರೆ ಈ ನಮ್ಮ ಹೆಣ್ಮಕ್ಳು ಸ್ಕೂಲ್ ಟೀಚರ್ಸ್ ಇರ್ತಾರೆ, ಹಾಗೆಯೇ ಫ್ರೆಂಡ್ಸ್ ಒಂದಷ್ಟು ಜನ ಒಂದೇ ಥರ ಸ್ಯಾರಿ ಹಾಕೋಬೇಕು ಅಂದ್ಕೊಂಡಿರ್ತೀರ. ಅದ್ರ ಜೊತೆಗೆ ಮಹಿಳಾ ಸಮಾಜದವರು ಕೂಡ ಒಂದೇ ಥರ ಸ್ಯಾರಿ ಹಾಕೋಬೇಕು ಅಂದ್ಕೊಂಡಿರ್ತೀರ. ಅಂಥವರಿಗೆಲ್ಲ ಯೂನಿಫಾರ್ಮ್ ಸ್ಯಾರೀಸ್ ಕೂಡ ಇಟ್ಟಿದ್ದಾರೆ. ಅದು ಕೂಡ ಚೆನ್ನಾಗಿದೆ ಕಲೆಕ್ಷನ್ಸು. ನನಗಂತೂ 3,000 ರೂಪಾಯಿ, 2,000 ರೂಪಾಯಿ ಆ್ಯಂಡ್ 1,500 ಇದಕ್ಕೆಲ್ಲ ಇಟ್ಟಿದ್ದಾರಲ್ಲ, ಆ ಸೀರೆಗಳು ತುಂಬಾ ಇಷ್ಟ ಆದವು. ಕಲೆಕ್ಷನ್ಸ್ ಅಂತೂ ಸಖತ್ತಾಗಿದ್ದಾವೆ. ಅವರೇ ಹೇಳ್ದಂಗೆ 15,000ಕ್ಕಿಂತ ಹೆಚ್ಚಿನ ಸೀರೆಗಳು ಈ ನಿಮಗೆ ಒಂದೇ ಮಳಿಗೆನಲ್ಲಿ ಸಿಗ್ತಾ ಹೋಗುತ್ತೆ ಆಯಿತಾ. ಆ್ಯಂಡ್ 100+ ವೆರೈಟೀಸ್ ಇದೆಯಂತೆ ಇವ್ರ ಹತ್ರ. ಚೆನ್ನಾಗಿದ್ದಾವೆ ಸೀರೆಗಳು, ನೀವು ಹೋಗಿ ಸೆಲೆಕ್ಟ್ ಮಾಡಿ. ಬಟ್ ತುಂಬಾ ರಶ್ ಇತ್ತು, ವಿಡಿಯೋ ಮಾಡೋಕ್ಕೂ ಕಷ್ಟ ಆಗ್ತಿತ್ತು. ಸೈಕಲ್ ಗ್ಯಾಪಲ್ಲಿ ಅಂತಾರಲ್ಲ, ಆ ರೀತಿ ಸ್ವಲ್ಪ ಎಲ್ಲಿ ಕ್ರೌಡ್ ಕಮ್ಮಿ ಇರುತ್ತೆ ಆವಾಗ ಚೆನ್ನಾಗಿ ಬಂದೈತೆ ಸೀರೆಗಳು. ಡೆಫಿನೆಟ್ಲಿ ಇವತ್ತು ಮತ್ತು ನಾಳೆ ಈ ಎಕ್ಸ್ಪೋ ನಡೀತಾ ಇದೆ. ಹೋಗಿ ನೀವು ಕೂಡ ತಗೊಳ್ಳಿ. 3,000ಕ್ಕೆ, 2,000ಕ್ಕೆ, 1,500ಕ್ಕೆ, ಹಾಗೆಯೇ 1,000ಕ್ಕೆ ಬೈ 1 ಗೆಟ್ 1 ಸ್ಯಾರೀಸ್ ಸಿಗುತ್ತೆ. ಒಂದೊಂದು ತೊಗೊಳಕ್ಕಾಗಲ್ಲ, 2 ತೊಗೋಬೇಕು ಆಯಿತಾ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಅಂತೂ ಇಟ್ಟಿದ್ದಾರೆ, ನಿಮಗೂ ಇಷ್ಟ ಆಗುತ್ತೆ. ಆ್ಯಂಡ್ ತುಂಬ ವೆರೈಟೀಸ್ ಇದೆ. ನಾನು ಒಂದಷ್ಟು ಸೀರೆಗಳನ್ನ ನೋಡಿದೆ, ಬಟ್ ತುಂಬ ಕ್ರೌಡ್ ಇರೋದ್ರಿಂದ ನನಗಂತೂ ಸೀರೆ ತಗೊಳ್ಳೋಕ್ಕೆ ಆಗಲಿಲ್ಲ ಇವತ್ತು. ಅಷ್ಟು ಕ್ರೌಡು. ನಾವು ಹೋಗಿದ್ದಕ್ಕಿಂತ ನಾನು ಸ್ವಲ್ಪ ಫಸ್ಟು ಸೀರೆ ನೋಡೋಣ ಅಂದ್ಕೊಂಡೋದೆ. ಅದಾದಮೇಲೆ ನಾನು ವಿಡಿಯೋ ಮಾಡಿದ್ದು. ಅಷ್ಟರಲ್ಲಿ ಸಿಕ್ಕಾಬಟ್ಟೆ ಜನ ಆದರು. ನೀವು ಲೈವ್ ನೋಡಿ ಅದ್ರಲ್ಲಿ ಗೊತ್ತಾಗ್ತದೆ, ಸಿಕ್ಕಾಬಟ್ಟೆ ಜನ ಇದ್ದಾರೆ. ನನಗಂತೂ ಯಪ್ಪ ಇವಾಗ ಬೇಡ, ಆದರೆ ಬೆಳಿಗ್ಗೆನೇ ಹೊರಟೋಗ್ಬಿಡೋಣ, ಇದು ರಾತ್ರಿ ಹೋಗೋಣ, ಜನ ಕಮ್ಮಿ ಇರ್ತಾರಲ್ವ ಹೊರಗಡೆಯಿಂದ ಬರೋರು, ಆವಾಗ ಹೋಗೋಣ ಅಂತ. ಅದೊಂದು ಪೀಚ್ ಕಲರ್ ಚೆನ್ನಾಗಿತ್ತಲ್ವ, ಅದನ್ನು ನೋಡ್ತಾ ಇದ್ದೆ. ನೆಕ್ಸ್ಟ್ ಈ ಪಿಂಕ್ ಕಲರ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನನ್ನ ಮಗಳು ಫೋಟೋ ತೆಗಿಯೋಕ್ಕೂ ಕಷ್ಟಪಡ್ತಿದ್ಲು, ವಿಡಿಯೋ ತೆಗಿಯೋಕ್ಕೂ ಕಷ್ಟಪಡ್ತಾಯಿದ್ಲು. ಅಷ್ಟು ಅಂದರೆ ಅಷ್ಟು ಕ್ರೌಡ್ ಇತ್ತು. ಬಟ್ ಖುಷಿನೇ ಅಲ್ವಾ, ಅವ್ರು ಎಕ್ಸ್ಪೋ ಯಾರು ನಡೆಸ್ತಿರ್ತಾರೆ ಅವ್ರಿಗಂತೂ ತುಂಬಾ ಖುಷಿ ಇರುತ್ತೆ. ಈ ರೀತಿ ಹೆಣ್ಮಕ್ಳು ಒಳ್ಳೆ ರೆಸ್ಪಾನ್ಸ್ ಕೊಡ್ತಿರೋದು. ಆದರೂ ನಮ್ಮ ಹೆಣ್ಮಕ್ಳು ಎಷ್ಟು ಅಭಿರುಚಿ ಉಳ್ಳವರಿದ್ದಾರೆ ಅಂದರೆ, ಒಬ್ಬೊಬ್ರು ಒಂದು ಎಷ್ಟಪ್ಪ 5 10 ಸೀರೆಗಳನ್ನ ತಗೋತಾಯಿದ್ರು. ನನಗಂತೂ ಹೆಂಗೆ ತಗೋತಾರೆ, ನಾನು 1-2 ಕಡೆ ಅದು 3,000 ಇತ್ತಲ್ಲ ಅಲ್ಲಿ ನೋಡಿದೆ, ಮತ್ತು 2,000 ಹತ್ರ ನೋಡಿದೆ, ತಳ್ಳೇ ಬಿಟ್ಟರು. ಆಗಲೇ ಇಲ್ಲ ನನಗೆ ಸೀರೆ ತಗೊಳ್ಳೋಕ್ಕೆ. ಆ್ಯಂಡ್ ಇದೇ ಇದರಲ್ಲೇ ನಿಮಗೆ 999ಗೆ 2 ಸೀರೆ ಬರುತ್ತೆ ಆಯಿತಾ. ಇಲ್ಲೆಲ್ಲೋ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಐ ಥಿಂಕ್. ಹೋದಾಗ ನೋಡಿ, 505 ರೂಪಾಯಿ ಸೀರೆ ವರ್ತ್ ಇದೆ ನಿಜವಾಗ್ಲೂ. ಆ ಪ್ರೈಸ್ ರೇಂಜಲ್ಲಿ ಸೀರೆಗಳು ಕೂಡ ನಿಮಗೆ ವರ್ತ್ ಅಂತಲೇ ನಾನು ಹೇಳ್ತೀನಿ. ಇದೆ ಅನಿಸುತ್ತೆ, ಹುಡುಗರಿದಾನಲ್ವಾ, ಅಲ್ಲಿ ನಿಮಗೆ 999ಗೆ 2 ಸೀರೆ ಸಿಗುತ್ತೆ. ಅಂದರೆ 1,000 ರೂಪೀಸ್ಗೆ 2 ಸೀರೆ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಇದೆ ಕೌಂಟ್ರಲ್ಲಿ. ಅದಾದಮೇಲೆ ಇನ್ನು ಸ್ವಲ್ಪ ಒಳಗಡೆ ಬಂದರೆ ನಿಮಗೆ 1,000 ರೂಪೀಸ್ ಒಳಗಡೆ ಆಯಿತಾ. ಇಲ್ಲಿ ಸಿಂಗಲ್ ಸೀರೆಗೆ ಸಿಂಗಲ್ ಪ್ರೈಸ್ 200 ರೂಪಾಯಿಂದ 800ವರೆಗೂ ಕೂಡ ಇಲ್ಲಿ ನಿಮಗೆ ಸೀರೆಗಳು ಸಿಗ್ತಾ ಹೋಗುತ್ತೆ. ನಾನು ಮೊದಲನೇದಾಗಿ ಹೋಗಿದ್ದು 350 ರೂಪಾಯಿನ ಸೀರೆ. ಇದನ್ನು ಕೊಡ್ಬೋದು, ಏನು ತೊಂದರೆ ಇಲ್ಲ. ಯಾಕಂದರೆ ನೀವು ಬೇರೆ ಶಾಪ್ಗಳಿಗೆ ಹೋದರೆ ಇದಕ್ಕೆ ನೀವು 750-800 ಅಂತೂ ಖಂಡಿತ ಆಗುತ್ತೆ. ಇದು ಚೆನ್ನಾಗಿದೆ. ಈ ರೀತಿ ಸೀರೆಗಳು ಸ್ವಲ್ಪ ರಫ್ ಇರುತ್ತೆ ಆ್ಯಂಡ್ ವೆಯ್ಟ್ ಜಾಸ್ತಿ ಇರುತ್ತೆ. ಈ ರೀತಿ ಸೀರೆಗಳು ಕೂಡ ನೀವು ವೇರ್ ಮಾಡ್ತೀರಿ ಅನ್ನೋದಿದ್ರೆ ಡೆಫಿನೆಟ್ಲಿ ಇದು ಪರ್ಚೇಸ್ ಮಾಡ್ಬೋದು. ಅದಾದಮೇಲೆ 200 ರೂಪೀಸ್ದು ಡೈಲಿ ವೇರ್ಗಂತೂ ತುಂಬಾ ಚೆನ್ನಾಗಿದೆ. ನಾನಿಲ್ಲಿ 1-2 ಸೀರೆ ತೋರಿಸ್ತೀನಿ ನೋಡಿ. ಅವಂತೂ ನಿಜವಾಗ್ಲೂ ಅಮ್ಮಂದ್ರಿಗೆಲ್ಲ ಡೈಲಿ ವೇರ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ. 200 ವರ್ತ್ ಇದೆ ಈ ಸೀರೆಗಳು ಅಂತಲೇ ಹೇಳ್ಬೋದು. ಈ ಕೆಲವೊಂದು ಸ್ವಲ್ಪ ಲೈಟ್ ವೆಯ್ಟ್ ಇದೆ ಆ್ಯಂಡ್ ಆ ಸೀರೆಗೆ ಹೋಲಿಸಿದ್ರೆ ಇದು ಅಷ್ಟೇ ಅನಿಸ್ಲಿಲ್ಲ. ನಾನೀಗೇನು ತೋರಿಸಿದ್ದೀನಲ್ವ, ಅದು ನನಗೆ ಭಾಳ ಇಷ್ಟ ಆಯಿತು. ಇದು ಚೆನ್ನಾಗಿದೆ, ಉಟ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ಬಟ್ ತುಂಬ ಓಡಾಡ್ಕೊಂಡು ಕೆಲಸ ಮಾಡೋರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಏನೋ ನನಗೆ ಗೊತ್ತಿಲ್ಲ. ಅಂದರೆ ಇದು ಚೆನ್ನಾಗಿದೆ. ಇದು ಬಾರ್ಡ್ರ್ ಇದೆ. ಇದನ್ನು ಕೂಡ 200 ರೂಪೀಸು. ನೀವು ನೋಡಿ, ನಿಮಗೆ ಹೋದಾಗ ಕ್ವಾಲಿಟಿ ಗೊತ್ತಾಗುತ್ತೆ. ತುಂಬ ಸೀರೆಗಳ ಬಗ್ಗೆ ಗೊತ್ತಿರೋಕ್ಕೆ ಕ್ವಾಲಿಟಿ ಗೊತ್ತಿರುತ್ತೆ. ಇನ್ನು ನಾನು ವೇರ್ ಮಾಡಿರೋದು ಕೂಡ ಕಾಟನ್ ಸೀರೆ. ನಾನು ಆದಷ್ಟು ನೋಡೋದೆ ಕಾಟನ್ ಸೀರೆ. ನಾನು ಅದನ್ನು PSR ಸಿಲ್ಕಲ್ಲೇನೋ ತೊಗೊಂಡಿದ್ದು. ತುಂಬ ಇಷ್ಟ ನನಗೆ. ಇನ್ನು ಇಲ್ಲೆಲ್ಲ ಏನಿದೆಯಲ್ಲ, ಈ ಸೀರೆಗಳು ಬಂದು ನಿಮಗೆ 800 ರೂಪೀಸಲ್ಲಿ ಸಿಗುತ್ತೆ. ಇದರಲ್ಲೂ ಅಷ್ಟೇ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸೀರೆಗಳು ಖಂಡಿತವಾಗಿಯೂ ಇದೆ.
ತುಂಬ ಅಭಿರುಚಿ ಇರೋರು ಅಂತ ಹೇಳ್ತೀನಲ್ಲ, ಅಭಿರುಚಿ ಇರೋರು ಸೀರೆಗಳು ತೊಗೊಂಡ್ರಂತೂ ಮಸ್ಟ್ ಆ್ಯಂಡ್ ಸುಡ್ ಬ್ಯೂಟಿಫುಲ್. ಇದೊಂದು ನಾನು ನೋಡಿದೆ, ಇದು ನನಗೆ ಇಷ್ಟ ಆಗಿತ್ತು ಆಯಿತಾ. ಲೈಟ್ ಪರ್ಪಲ್ಲು ತುಂಬಾ ಚೆನ್ನಾಗಿತ್ತು. ಬಟ್ ನನಗೇನಂದರೆ ತುಂಬ ಸ್ಕಿನ್ ಫ್ರೆಂಡ್ಲಿ ಇರಬೇಕು ಬಟ್ಟೆಗಳು, ಅಂದರೆ ಸ್ಕಿನ್ ಫ್ರೆಂಡ್ಲಿ ಅಂತ. ಇದೇನು ಬುಟ್ಟ ಡಿಸೈನ್ ಇದೆ ಅದು ಚುಚ್ಚದಂಗೆ ಅಂತ ನನಗೆ ಅನ್ನಿಸ್ತು, ಗೊತ್ತಿಲ್ಲ. ಅದಾದಮೇಲೆ ಇದೊಂದು ಬ್ಲ್ಯಾಕ್ ನೋಡಿದೆ ಕಾಟನ್ನು. ಬಟ್ ನನ್ನ ಸ್ಕಿನ್ ಟೋನ್ಗೆ ಆ ಬ್ಲ್ಯಾಕ್ ಚೆನ್ನಾಗಿರ್ತದ ಅನ್ನೋದು ನನ್ನ ಯೋಚನೆ. ನನ್ನ ಮಗಳು ಏನಿಲ್ಲ ತೊಗೊಳ್ಳಿ ಅಮ್ಮ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ಲು. ನೋಡೋಣ, ಇದೊಂದು ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ನಾನೇನಾದರೂ ಕಮ್ಮಿ ಬಜೆಟಲ್ಲಿ ತೊಗೋತೀನಿ ಅಂದರೆ ಡೆಫಿನೆಟ್ಲಿ ಈ ಸೀರೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಬಟ್ಟೆ ಇದೆ ಇದರಲ್ಲಿ, ಕಲೆಕ್ಷನ್ಸು ಸಾಕಷ್ಟಿದೆ. ಸ್ವಲ್ಪ ಫೇರ್ ಆಗಿರೋರ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವು ನಮ್ಮ ಸ್ಕಿನ್ ಟೋನ್ಗೆ ಸ್ವಲ್ಪ ನೋಡಿ ತೊಗೋಬೇಕಷ್ಟೇ ಕಲರ್ನ. ಬಟ್ ಇಷ್ಟ ಆಯಿತು, ಚೆನ್ನಾಗಿದೆ, ನನ್ನ ಮಗಳು ತೊಗೊಂಬಿಡಿ ಅಂತ ಅಂದ್ಲು. ನೋಡೋಣ, ನಾಳೆ ಏನಾದರೂ ಹೋದರೆ ಈ ಸೀರೆ ತೊಗೋಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಮಧ್ಯೆ ಬುಟ್ಟ ಬಂದಿದೆಯಲ್ಲ ಗ್ರೇ ಕಲರ್, ಅದೇ ಸ್ವಲ್ಪ ಹೈಲೈಟಾಗಿ ಕಾಣಿಸ್ತಾ ಇದೆ. ಇನ್ನು 800ಗೆ ಈ ಥರ ಬೆಂಟೆಕ್ಸ್ ಬಾರ್ಡರ್ ಸಿಗುತ್ತೆ. ಅದಾದಮೇಲೆ ನಿಮಗೆ ಈ ಥರ ಸಾಫ್ಟ್ ಕಾಟನಲ್ಲಿ ಸಿಗುತ್ತೆ. ಇದು ಚೆನ್ನಾಗಿದೆ. ನಾನು ಸ್ವಲ್ಪ ಕಾಟನ್ ಇಷ್ಟಪಡೋದ್ರಿಂದ ಜಾಸ್ತಿ ಇದಕ್ಕೆ ಹೋಗ್ತೀನಿ. ಇದು ನನಗೆ ಈ ಥರ ಬಟ್ಟೆಗಳು ಇಷ್ಟ. ಮೈಗೆ ಹಿಂಸೆ ಅನ್ನಿಸ್ಬಾರ್ದು, ಸ್ಕಿನ್ಗೆ ತೊಂದರೆ ಅನ್ನಿಸ್ಬಾರ್ದು, ಆ ರೀತಿ ಬಟ್ಟೆಗಳಂದರೆ ನಂಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ಜಾಸ್ತಿ ಪ್ರಿಫರ್ ಮಾಡೋದು ಕಾಟನ್ ಸೀರೆ. ಈಗ ನಾನು ವೇರ್ ಮಾಡಿರೋದು ಕಾಟನ್ ಸೀರೆನೇ ಆಯಿತಾ. ಸೇಮ್ ಕಲರ್ ಇದ್ರೂ ನನಗೆ ಅದೇ ಇಷ್ಟ ಆಗ್ತಿತ್ತು. ನನ್ನ ಮಗಳು ಬೈತಾ ಇದ್ಲು, ಪ್ರತಿ ಸತಿ ಅದೇ ಸೀರೆಗೆ ಹೋಗ್ತೀರಿ ನೀವು ಅಂತ. ನೆಕ್ಸ್ಟು 800ಅಲ್ಲಿ ನಿಮಗೆ ಫ್ಯಾನ್ಸಿ ಸೀರೆ ಕೂಡ ಸಿಗುತ್ತೆ. ಓಕೆ, ಬಾರ್ಡರ್ ಸೀರೆ ಸಿಗುತ್ತೆ ಆ್ಯಂಡ್ ಫ್ಯಾನ್ಸಿ ಸೀರೆ ಸುಮಾರು ವೆರೈಟೀಸ್ ಸಿಗುತ್ತೆ. ಇಲ್ಲಿ ಒಂದು ಇಬ್ಬರು ನೋಡಿ ಈ ಸೀರೆ ತೋರಿಸಿದಾರಲ್ಲ, ಈ ಥರ ಸೀರೆನಲ್ಲಿ ಒಂದು 5-6 ಸೀರೆ ತೊಗೊಂಡ್ರು. ಅವರಂತೂ ಇನ್ನೂ ಎಕ್ಸ್ಟ್ರಾ ಡಿಸೈನಲ್ಲೂ ಕೂಡ ಒಂದು 7-8 ಸೀರೆ ತೊಗೊಂಡ್ರು. ತುಂಬ ಚೆನ್ನಾಗಿತ್ತು. ಇದೊಂಥರ ರೈಸಿಂಗ್ ಡಿಸೈನ್ ಅಂತೆ ಆಯಿತಾ. ಡಿಸೈನ್ ಹೋಗ್ತಾ ಮೇಲೆ ಹೋಗ್ತಾ ಇರುತ್ತೆ. ಆ ರೀತಿ ಒಂಥರ ಅಫಿಷಿಯಲ್ ವೇರ್ ಆಗಿ ಚೆನ್ನಾಗಿದೆ. ಇವ್ರೇನು ತೊಗೊಂಡಿದಾರಲ್ಲ ಇದು ನನಗೆ ಭಾಳ ಇಷ್ಟ ಆಯಿತು. ಇದು ಬಿಟ್ಟರೆ ಬೇರೆ ಪ್ಯಾಟ್ರನಲ್ಲಿತ್ತು, ಇದನ್ನು ಒಂದು ಹೋಲ್ಡಲ್ಲಿ ಇಟ್ಟು ಬಂದಿದ್ದೀನಿ. ನೋಡೋಣ, ನನಗೆ ಈ ಥರದ್ದಾದರೆ ಇಷ್ಟ ಆಗುತ್ತೆ. ಯಾವುದೇ ರೀತಿ ಈ ವರ್ಕ್ ಆ ಥರ ಎಲ್ಲ ಇರಬಾರ್ದು, ಈ ಥರ ಪ್ರಿಂಟ್ ಸ್ಯಾರಿ ಆಗಿರಬೇಕು, ಆ ಥರ ತುಂಬ ಇಷ್ಟ. ಸೆರಗು ಮತ್ತು ಬ್ಲೌಸ್ ಇದು ಸೇಮ್ ಬರುತ್ತೆ, ಈ ರೀತಿ ಪ್ಲೇನ್ ಬರುತ್ತೆ. ಚೆನ್ನಾಗಿತ್ತು. ಅವ್ರು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು ಆಯಿತಾ. ನೆಕ್ಸ್ಟು 600ಅಲ್ಲಿ ಕೂಡ ತುಂಬ ಚೆನ್ನಾಗಿದ್ದಾವೆ. ಇಲ್ಲಿ ನಾನು ನೋಡ್ತಾ ಇರೋದು ಕೂಡ ಕಾಟನ್ ಸೀರೆ ಚೆನ್ನಾಗಿತ್ತು. ಇದು ಪ್ರಿಂಟ್ಸ್ ಬಂದು ಬಾರ್ಡ್ರ್ ಬಂದಿತ್ತು. ನನಗೊಂಥರ ಇಷ್ಟ ಆಯಿತು. ಈ ಥರದ್ದೆಲ್ಲ ನಮ್ಮ ಸ್ಕಿನ್ ಟೋನ್ಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡ್ತಾ ಇದ್ದೆ. ನೀವು ಹೇಳಿದ್ನಲ್ಲ, ಸೆಲೆಕ್ಟ್ ಮಾಡಿ, ಖಂಡಿತವಾಗಿ ಹೋಗಿ ಸೆಲೆಕ್ಟ್ ಮಾಡಿ. ಆ್ಯಂಡ್ ನೀವು ಒಬ್ಬರೇ ಹೋಗೋದಕ್ಕಿಂತ ಫ್ಯಾಮಿಲಿ ಫ್ರೆಂಡ್ಸ್ನ ಕರ್ಕೊಂಡೋಗಿ ಅವಾಗ ಶೇರಿಂಗಲ್ಲಿ ತೊಗೋಬೋದು ಆಯಿತಾ. ಇಬ್ಬರೂ ಶೇರಿಂಗಲ್ಲಿ ಬಟ್ಟೆ ತೊಗೊಂಡಾಗ ನಿಮಗೆ ವರ್ತ್ ಅನಿಸುತ್ತೆ. ಇನ್ನೂ ನೆಕ್ಸ್ಟು 500 ಸ್ಯಾರೀಸ್, ಇದು ಚೆನ್ನಾಗಿದೆ. ಸ್ವಲ್ಪ ಸಾಫ್ಟ್ ಕೂಡ ಇದೆ, ಸಾಫ್ಟ್ ಇರೋವು ಇದ್ದಾವೆ. ನೀವು ಡೈಲಿ ವೇರ್ ಮಾಡಲಿಕ್ಕೆ ಅಥವಾ ಸುಮ್ಮನೆ ಹಬ್ಬಗಳಿಗೆ ಸಿಂಪಲ್ಲಾಗಿ ವೇರ್ ಮಾಡಿಕೊಂಡು ಹಬ್ಬದಲ್ಲಿ ಯಾವ ಕೆಲಸ ಬೇಕಿದ್ರು, ಅಡುಗೆ ಕೆಲಸ ಎಲ್ಲ ಮಾಡಬಹುದು ಅನ್ನೋದಕ್ಕೆ ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿದ್ದಾವೆ ಈ ಸೀರೆಗಳು. ಅದನ್ನು ನಾನು ಲೈವಲ್ಲಿ ಕೂಡ ಹೇಳಿದ್ದೀನಿ. ನೀವು ಇನ್ನೂ ಡೀಟೇಲ್ಡಾಗಿ ಈ ಸೀರೆಗಳ ಬಗ್ಗೆ ನೋಡಬೇಕು ಅಂದರೆ ಖಂಡಿತ ಲೈವ್ನ ನೋಡಿ. ಲೈವಲ್ಲಿ ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನಿನ್ನೂ ನೋಡಿಲ್ಲ, ಬಟ್ ಚೆನ್ನಾಗಿ ಬಂದಿದೆ. ಅದಾದಮೇಲೆ 400 ರುಪೀಸ್. ಇಲ್ಲೂ ಅಷ್ಟೇ ನಿಮಗೆ ಸಿಂಪಲ್ ವೇರ್ ಸ್ಯಾರಿಗಳು, ಈ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅಥವಾ ಮನೆಯಲ್ಲೇ ಹಾಕ್ಕೊಳ್ಳಿಕ್ಕೆಲ್ಲ ಚೆನ್ನಾಗಿದ್ದಾವೆ. ನೀವು ಹೋಗಿ ನೋಡಿ, ನಿಮ್ಗೆ ಇಷ್ಟ ಆಗಿದ್ದನ್ನ ಖಂಡಿತವಾಗಿ ಸೆಲೆಕ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಎಕ್ಸ್ಪೋ ನಡೀತಾ ಇರೋದು ಆಲಮ್ಮ ಚೌಟ್ರಿ, ಶಿವರಾಂಪೇಟೆ ರೋಡ್, ಮೈಸೂರು ಆಯಿತಾ. ನಂಜರಾಜ್ ಬಹದ್ದೂರ್ ಛತ್ರದ ಡೌನ್ ಹೋದರೆ ನಿಮಗೆ ಅಲ್ಲೇ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಕ್ರೌಡ್ ಅಂತೂ ಸಖತ್ತಾಗಿದ್ದಾರೆ. ಇಲ್ಲಿ ಒಳಗಡೆ ಬಂದರೆ ನೋಡಿ, ಮಕ್ಕಳೆಲ್ಲ ಆಟ ಆಡಲಿಕ್ಕೆ ಸ್ಪೇಸ್ ಇದೆ. ಅವ್ರನ್ನ ಸ್ವಲ್ಪ ಆಟ ಆಡಲಿಕ್ಕೆ ಬಿಟ್ಟು ನೀವು ಆರಾಮಾಗಿ ಸೀರೆನ ಶಾಪಿಂಗ್ ಮಾಡ್ಬೋದು. ಅಷ್ಟು ಸುಲಭವಾಗಿ ಮಕ್ಕಳು ಮಿಸ್ ಆಗಲಿಕ್ಕೂ ಚಾನ್ಸ್ ಇಲ್ಲ, ಆ ರೀತಿ ಚೆನ್ನಾಗಿದೆ. ಅದಾದಮೇಲೆ ನನ್ನ ಮಗಳಿಗೆ ಹೇಳ್ತಿದ್ದೆ, ಕರೆಕ್ಟಾಗಿ ವೀಡಿಯೋ ಬಂದಿರಬೇಕು, ಅರ್ಥ ಆಯಿತಾ ಅಂದ್ಕೊಂಡು ಬೈತಾ ಇದ್ದೆ ಅವಳಿಗೆ, ಸರಿಯಾಗಿ ವೀಡಿಯೋ ಮಾಡೋದೇನೋ ಅಂದ್ಬಿಟ್ಟು. ಮಕ್ಳು ಆಟ ಆಡೋದು ನೋಡ್ತಾ ನಿಂತಿದ್ದವಳು, ಅದಕ್ಕೋಸ್ಕರನೇ. ಇನ್ನು ಮತ್ತೆ ಇಲ್ಲಿ ಒಳಗಡೆ ಬಂದು ನಿಮಗೆ ಕ್ರೌಡ್ ತೋರಿಸ್ತಾ ಇದ್ದೀನಿ. ಎಷ್ಟು ಜನ ಆದರೂ ನೋಡಿ, ಅಲ್ಲಿಂದ ಬರೋಷ್ಟರಲ್ಲಿ ಇಷ್ಟು ಜನ ಆಗ್ತಾನೆ ಇದ್ದಾರೆ. ವೀಡಿಯೋ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಶ್ರುತಿಯವ್ರನ್ನೂ ಮಾತಾಡ್ಸ್ಲಿಕ್ಕೆ ಹೋದೆ, ಅವ್ರು ಮಾತಾಡ್ಸ್ಲಿಕ್ಕೂ ಆಗಲಿ, ಬೇರೆಯವರೆಲ್ಲ ಮಾತಾಡಿಸ್ತಾಯಿದ್ರು. ಸೊ ಖಂಡಿತವಾಗಿ ಒಮ್ಮೆ ವಿಸಿಟ್ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಹಾಗೆ ಅಂತೂ ಬರೀ ಕೈಲಂತೂ ಬರೋದಕ್ಕೆ ಚಾನ್ಸೇ ಇಲ್ಲ. ಈ ರೀತಿ ಚೆಕ್ಸ್ ಇರೋದು ಡಿಸೈನ್ದು ತುಂಬ ಚೆನ್ನಾಗಿದ್ದು ಸೀರೆಗಳು ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ವಿಡಿಯೋ ಮಾಡೋದು, ಲೈವ್ ಮಾಡೋದು ಬರೀ ಇದೇ ಆಗೋಗುತ್ತೆ. ಯಾವುದೇ ಶಾಪ್ಗೆ ಹೋದ್ರೂ ಅಷ್ಟೇ ಸೀರೆ ತೊಗೊಳ್ಳೋಕ್ಕೆ ಆಗೋದೇ ಇಲ್ಲ. ವಿಡಿಯೋ ಮಾಡೋಷ್ಟರಲ್ಲೇ ಸ್ಟ್ರೈನ್ ಆಗಿಬಿಟ್ಟಿರ್ತದೆ ಆ ರೀತಿ. ಬಟ್ ನನ್ನ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆದರೆ ನನಗೆ ಖುಷಿನೇ. ನೀವು ಕೂಡ ಹೋಗಿ ಶಾಪಿಂಗ್ ಮಾಡಿದ್ರೆ ನನಗೆ ಇನ್ನೂ ಖುಷಿ ಆಗುತ್ತೆ. ನಿಮಗೆ ನನ್ನ ವೀಡಿಯೋಸು ಯೂಸ್ಫುಲ್ ಅನ್ನಿಸ್ದಾಗ ತುಂಬಾ ಸಂತೋಷ ಆಗುತ್ತೆ. ತುಂಬ ಜನ ನನಗೆ ಕಮೆಂಟ್ ಹಾಕ್ತಾ ಇರ್ತೀರ ಅವಾಗ. ಥ್ಯಾಂಕ್ ಯು ಮೈ ಡಿಯರ್ ಸಿಸ್ಟರ್ಸ್. ತುಂಬ ಜನ ನನಗೆ ಕಮೆಂಟ್ ಹಾಕ್ತಿರ್ತೀರ, ನಂಗೆ ಖುಷಿ ಆಗುತ್ತೆ, ಎನ್ಕರೇಜ್ ಆದಂಗೆ ಅನಿಸುತ್ತೆ ಮತ್ತಷ್ಟು ಈ ರೀತಿಯ ವೀಡಿಯೋಸ್ಗಳನ್ನ ಮಾಡಲಿಕ್ಕೆ.
ಇವೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಆ್ಯಂಡ್ ಪ್ಯಾಟ್ರನ್ಸ್ ಪ್ರತಿಯೊಂದು ಅಷ್ಟೇ ತುಂಬ ವೆರೈಟೀಸ್ ಆಫ್ ಪ್ಯಾಟ್ರನ್ಸಲ್ಲಿ ನಿಮಗೆ ಸೀರೆಗಳು ಸಿಗ್ತಾ ಹೋಗುತ್ತೆ. ರಿಪೀಟೆಡ್ ತುಂಬ ಕಮ್ಮಿ, ಒಂದೇ ಥರ ಇರೋದು ಕಮ್ಮಿ ನಿಮಗೆ. ರಿಪೀಟೆಡ್ ಅಂದರೆ ಅಲ್ಲಿ ನೋಡಿದ್ರಲ್ಲ ಯೂನಿಫಾರ್ಮ್, ಅಲ್ಲೇ ಮಾತ್ರ ರಿಪೀಟೆಡ್ ಇರೋದು. ಇಲ್ಲೆಲ್ಲ ವೆರೈಟೀಸ್ ಆಫ್ ಕಲರ್ ಆ್ಯಂಡ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ನಾನು ಮತ್ತೊಂದು ಸೀರೆ ಕೂಡ ಹೋಲ್ಡಲ್ಲಿಟ್ಟು ಬಂದಿದ್ದೀನಿ. ಖಂಡಿತ ನಾಳೆ ಹೋದರೆ ಇದ್ರ ಜೊತೆಗೆ ಮತ್ತೊಂದು ಸೀರೆ ಶಾಪಿಂಗ್ ಮಾಡ್ತೀನಿ. ಓಕೆ, ವಿಡಿಯೋ ನೋಡಿದ್ರೆ ಅಲ್ವಾ, ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆಯೇ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಮತ್ತು ನಾಳೆ 2 ದಿನ ಎಕ್ಸ್ಪೋ ಇರುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಇರುತ್ತೆ. ನಾಳೆ ನಿಮಗೆ ಮದರ್ಸ್ ಡೇಗೆ ಸ್ಪೆಷಲ್ ಆಫರ್ ಇದೆಯಂತೆ. ಸೊ ಆಫರ್ನ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಅಮ್ಮಂದ್ರನ್ನ ಕರ್ಕೊಂಡ್ಬನ್ನಿ, ಅಥವಾ ನಿಮ್ಮಲ್ಲಿ ಯಾರು ಹೆಣ್ಮಕ್ಳಿದ್ದಾರೆ ಅವರು ಗಂಡು ಮಕ್ಳಿಗೆ ಹೇಳ್ತೀನಿ, ಆ ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ನಿಮ್ಮ ಅಮ್ಮಂದ್ರಿಗೆ ಸ್ಯಾರಿ ತಗೊಳ್ಳಿ. ಆ್ಯಂಡ್ ಗಿಫ್ಟ್ ಕೂಡ ಇದೆಯಂತೆ. ಗಿಫ್ಟ್ ಎಲ್ಲ ಏನು ಅಂತ ನನಗೆ ಗೊತ್ತಿಲ್ಲ, ಬಂದು ನೀವು ನೋಡಿ ಗೊತ್ತಾಗ್ತದೆ. ಆ್ಯಂಡ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ, ಲೊಕೇಶನ್ ಚೇಂಜ್ ಮಾಡಿದ್ದಾರೆ. ನಾನು ತುಂಬಾನೇ ವಿಷಯ ಮಾತಾಡೋದಕ್ಕೆ ಆಗ್ತಿಲ್ಲ ನಂಗೆ ನಿಂತ್ಕೊಂಡು. ಬಟ್ ಇಲ್ಲೆಲ್ಲ ಬಂದು ತಂಪಾಗಿದೆ, ಒಂಥರ ತುಂಬಾ ಕೂಲ್ ಆಗಿದೆ. ಬನ್ನಿ, ವಿಸಿಟ್ ಮಾಡಿ. ಇವತ್ತು ಮತ್ತೆ ನಾಳೆ 2 ದಿನ ಇರುತ್ತೆ, ಆಲ್ರೆಡಿ ಹೇಳ್ದಾಗೇನೆ. ಸೊ ವಿಡಿಯೋ ನೋಡಿದ್ರೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಹೋಗ್ಬರ್ಲಾ. ಧನ್ಯವಾದಗಳು.